ಸಮಸ್ತ ಕನ್ನಡ ನಾಡಿನ ಜನತೆಗೆ ಗೌರಿ ಗಣೇಶ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ದೂತ ಸುದ್ದಿವಾಹಿನಿಯ ಬಳಗ ಬಾಗಲಕೋಟೆ. ತಿರುಗಾಡಿ ತಿಂದ ತಿರುಕನ್ನ ಅಂಬಲಿ ಪಡೆದ ವಿಶ್ವನಾಥ. ಕೆಂದೂರು ಗ್ರಾಮ ಪಂಚಾಯತ್ನಲ್ಲಿ ಸರ್ಕಾರದ ಎಲ್ಲ ಅನುದಾನಕ್ಕೆ ಕತ್ತರಿ ಭರ್ಜರಿಯಾಗಿ ಸರ್ಜರಿ ಮಾಡಿದ ಭ್ರಷ್ಟ ಅಧಿಕಾರಿಗಳ ಕರ್ಮಕಾಂಡವಿದು. ಹಲೋ ಸರ್, ನಮಸ್ತೆ. ನಮಸ್ತೆ, ಹೇಳ್ರಿ ಸರ್, ನಾವು ಚಂದ್ರಿಂದ ಸರ್ ಮಾತಾಡೋದು, ಸಿದ್ದಪ್ಪ ಹೊಸಮನಿ. ಸರ್, ನಮ್ದು ಇಲ್ಲಿ ಗ್ರಾಮ ಪಂಚಾಯತಿ ನಮ್ದು ಈಗ ನಂತೇಶ್ವರ ಮಾಡಿರೋ ಸರ್. ನಮ್ದು ಈ ಗ್ರಾಮ ಪಂಚಾಯತಿ ಅಸಕರಣ ಆಗೈತೆ ಸರ್. ಈಗ ಇಲ್ಲಿ ಹಂಗಾಗೈತಿ ಸರ್. 15 ಹಣಕಾಸು ಇಲ್ಲ, ವಾಪಸ್ ವರ್ಕ್ ಬಂದಾಗೂ ಇಲ್ಲ, ಪ್ರಯೋಜನದಾಗೂ ಇಲ್ಲ, ನರೇಗಾದಾಗೂ ಇಲ್ಲ, ಎಲ್ಲದ್ರಾಗೂ ಕೊಳ್ಳೆ ಹೊಡೆದ. ನಮಸ್ಕಾರ ಕರ್ನಾಟಕ. ನನ್ನ ಹೆಸರು ಅರವಿಂದ್ ನೀಲಾರ್, ವಕೀಲರು, ಬಾಗಲಕೋಟೆ. ಕಳೆದ ವಾರ ನಾವು ನಂದಿಕೇಶ್ವರ ಗ್ರಾಮ ಪಂಚಾಯಿತಿಯ ಅಕ್ರಮ ಹಣ ವರ್ಗಾವಣೆಯ ಬಗ್ಗೆ ಸಾಕಷ್ಟು ವಿಷಯಗಳನ್ನ ತಮ್ಮೊಂದಿಗೆ ಹಂಚಿಕೊಂಡಿದ್ವಿ. ಅದೇ ರೀತಿ ನಾವು ಹುಡುಕ್ತಾ ಹೋದಾಗ ಅದೇ PDO ಆಗಿರ್ತಕ್ಕಂಥ ಶ್ರೀಮತಿ ಸುನಿತಾ ಅಂಗಡಿ, ಅಧ್ಯಕ್ಷ ಆಗಿರ್ತಕ್ಕಂಥ ಅಶೋಕ್ ತಿರ್ಕಣ್ಣ ಅವರು, ಸಹಾಯಕ ಕೃಷಿ ನಿರ್ದೇಶಕರು, ಕೃಷಿ ಇಲಾಖೆ ಬದಾಮಿ, ಇವರು ಗ್ರಾಮ ಪಂಚಾಯಿತಿ ಕೆಂದೂರಿನಲ್ಲಿ ರವಿಕುಮಾರ್ ಬಿ ಕಾಸೆ ಸಾರಥ್ಯದಲ್ಲಿ ನಮ್ಮ ದೂತ. ಅದೇ ರೀತಿ ನಾವು ಹುಡುಕ್ತಾ ಹೋದಾಗ ಅದೇ PDO ಆಗಿರ್ತಕ್ಕಂಥ ಶ್ರೀಮತಿ ಸುನಿತಾ ಅಂಗಡಿ, ಅಧ್ಯಕ್ಷ ಆಗಿರ್ತಕ್ಕಂಥ ಅಶೋಕ್ ತಿರ್ಕಣ್ಣ ಅವರು, ಸಹಾಯಕ ಕೃಷಿ ನಿರ್ದೇಶಕರು, ಕೃಷಿ ಇಲಾಖೆ ಬದಾಮಿ, ಗ್ರಾಮ ಪಂಚಾಯಿತಿ ಕೆಂದೂರಿನಲ್ಲಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ 2023-24ನೇ ಸಾಲಿನಲ್ಲಿ ಕೆಲಸ ಮಾಡದೇ ಇರತಕ್ಕಂಥ ಕೂಲಿ ಕಾರ್ಮಿಕರಿಗೆ ಅಕ್ರಮವಾಗಿ ಹಣ ವರ್ಗಾವಣೆ ಮಾಡೋದ್ರ ಜೊತೆಗೆ ಮಟೀರಿಯಲ್ ಸಾಮಗ್ರಿಯ ಬಿಲ್ಗಳಲ್ಲಿ ಸುಮಾರು 50,53,000 ರೂಪಾಯಿನ ಇಬ್ರು ವೆಂಡರು, ಮೊದಲನೇದಾಗಿ ಅಶೋಕ್ ಬಸವರಾಜ ಚಿತ್ತರಿಗೆ, ಇವನ ಹೆಸರಲ್ಲಿ ಸುಮಾರು 34,79,000 ಸರ್ಕಾರದ ಹಣವನ್ನ ಯಾವುದೇ ಬಿಲ್ಲುಗಳಿಲ್ಲದೆ, ಯಾವುದೇ ಇನ್ವಾಯ್ಸ್ಗಳಿಲ್ಲದೆ ಅಕ್ರಮವಾಗಿ ಸರ್ಕಾರದ ಹಣವನ್ನ ವರ್ಗಾವಣೆ ಮಾಡಿರ್ತಾರ. ಇವನ ಜೊತೆಗೆ ಬಸವರಾಜ್ ಹೊರಕೇರಿ, ಇವನಿಗೆ 15,74,000 ರೂಪಾಯಿ 2023-24ನೇ ಸಾಲಿನಲ್ಲಿ ಸರ್ಕಾರದ ಹಣವನ್ನ ಅಕ್ರಮವಾಗಿ ಶ್ರೀಮತಿ ಸುನಿತಾ ಅಂಗಡಿ, ಶ್ರೀ ಅಶೋಕ್ ತಿರ್ಕನ್ ಅವರು, ಸಹಾಯಕ ಕೃಷಿ ನಿರ್ದೇಶಕರು ಬದಾಮಿ ಹಾಗೂ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಕೆಂದೂರು, ಇವರಿಬ್ಬರು ಸೇರಿ ಈ ಇಬ್ಬರು ವೆಂಡರ್ಗಳಿಗೆ ನಕಲಿ ದಾಖಲಾತಿಗಳನ್ನ ಸೃಷ್ಟಿ ಮಾಡಿಕೊಂಡು ಗ್ರಾಮದಲ್ಲಿ ಯಾವ್ಯಾವ ಕಾಮಗಾರಿಗಳನ್ನ ಮಾಡಿದಾರ ಅವನು ಗಮನಿಸಿದರೆ ಯಾವುದೇ ಕಾಮಗಾರಿಗಳು ಆಗಿರುವುದಿಲ್ಲ. ಅದರ ಜೊತೆಗೆ ಈ ಒಂದು ನರೇಗಾ ಯೋಜನೆ ಅಡಿಯಲ್ಲಿ ಲೇಬರ್ಗಳಿಗೂ ಕೂಡ ಯಾವುದೇ ರೀತಿ ಅವ್ರ ಕೆಲಸಕ್ಕೆ ಬರದೇ ಇದ್ದಾಗ ಸುಮ್ಮನೆ ಅವ್ರದ್ದೊಂದು ಗುಂಪು ಫೋಟೋ ತಕ್ಕೊಂಡು ಆ ಫೋಟೋನ NMMS ಮಾಡಿ ಅವರ ಹಾಜರಾತಿಗಳನ್ನು ಪಡೆದುಕೊಂಡು ಅಕ್ರಮವಾಗಿ ಅವರಿಗೆ ಹಣ ವರ್ಗಾವಣೆ ಮಾಡೋದ್ರ ಜೊತೆಗೆ ಆ ಅಕ್ರಮವಾಗಿ ಹಣ ವರ್ಗಾವಣೆ ಮಾಡಿರೋದನ್ನ ಮರಳಿ ಅದರಾಗ ಅರ್ಧದಷ್ಟು ಕೂಲಿ ಕಾರ್ಮಿಕರಿಗೆ, ಅರ್ಧ ಹಣ ಈ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶ್ರೀಮತಿ ಸುನಿತಾ ಅಂಗಡಿ, ಅಶೋಕ್ ತಿರ್ಕಣ್ಣ ಅವರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕೆಂದೂರು ಹಾಗೂ ಸಹಾಯಕ ಕೃಷಿ ನಿರ್ದೇಶಕರು ಬದಾಮಿ, ಇವರಿಗೆ ಯಾರ ಹಣ ಪಾವತಿ ಮಾಡ್ತಾರ ಅವರಿಗೆ ಮಾತ್ರ ನರೇಗಾ ಯೋಜನೆ ಅಡಿಯಲ್ಲಿ ಕೆಲಸ ನೀಡ್ತಾ ಇದ್ದಾರೆ. ಇದು ನಮಗ ಗಮನಕ್ಕೆ ಸುಮಾರು 6 ತಿಂಗಳ ಹಿಂದ ಗಮನಕ್ಕೆ ಬಂದಿತ್ತು. ಈ ವಿಷಯವನ್ನ ಒಂಬುಡ್ಸ್ಮ್ಯಾನ್ ನರೇಗಾ ಬಾಗಲಕೋಟೆ ಶ್ರೀ ವಿಶ್ವನಾಥ ಹಿರೇಮಠಗ ನಾವು ದೂರನ್ನ ನೀಡಿದಾಗ ಕೇಂದ್ರ ಸರ್ಕಾರದ ಒಂದು ಮಾರ್ಗಸೂಚಿ ಪ್ರಕಾರ 15 ದಿನಗಳ ಒಳಗಾಗಿ ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ತಗೋಬೇಕಂತ ಹೇಳಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯ ಒಂಬುಡ್ಸ್ಮ್ಯಾನ್ ಅವರಿಗೆ ಮಾರ್ಗಸೂಚಿ ಐತಿ. ಈ ವಿಶ್ವನಾಥ ಹಿರೇಮಠ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮತ್ತು ಅಧ್ಯಕ್ಷರಿಂದ ಲಂಚವನ್ನು ಪಡೆದು 15 ದಿನದಲ್ಲಿ ಆದೇಶ ಮಾಡಬೇಕಾಗಿರೋದನ್ನ 6 ತಿಂಗಳಾದ್ರೂ ತನಿಖೆ ಮಾಡದೇನೆ ಈಗ ನಿವೃತ್ತಿ ಹಂತದಲ್ಲಿದ್ದಾನೆ. ಇಂಥ ಭ್ರಷ್ಟ ಅಧಿಕಾರಿಗಳಿಂದ ಪ್ರತಿ ತಿಂಗಳ ಒಂಬುಡ್ಸ್ಮ್ಯಾನು ಲಂಚ ಪಡೆದು ಅವರು ಭ್ರಷ್ಟಾಚಾರ ಮಾಡಿರೋದನ್ನ ಕಾನೂನುಬದ್ಧವಾಗಿ ತನ್ನ ನಿವೃತ್ತಿ ಒಂದು ಸಮಯದಲ್ಲಿ ಆಗಾದ್ರೂ ಒಂದು ಒಳ್ಳೆ ಕೆಲಸ ಮಾಡಿ ಹೋಗ್ಬೇಕಾದಂತ ಸಮಯದೊಳಗ ಇವನು ಮತ್ತೆ ಭ್ರಷ್ಟಾಚಾರಕ್ಕೆ ಪ್ರಚೋದನೆ ನೀಡಿ
ತನಗ ಸರ್ಕಾರ ನೀಡಿರ್ತಕ್ಕಂಥ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡು ಪಾಪದ ಕೂಡ ಇನ್ನೂ ಹೆಚ್ಚಿಗೆ ಮಾಡಿಕೊಂಡು ನಿವೃತ್ತಿ ಆಗ್ತಾ ಇದ್ದಾನ. ಅವನಿಗೆ ಆ ದೇವರನ್ನೇ ಶಿಕ್ಷೆ ಕೊಡಬೇಕು, ಅದೇ ಆ ದೇವರನ್ನೇ ಅವನಿಗೆ ಶಿಕ್ಷೆಯನ್ನ ನೀಡಬೇಕು. ಬಾಗಲಕೋಟ್ ಜಿಲ್ಲಾ ಪಂಚಾಯತ್ಗೆ ಉಪಕಾರ್ಯದರ್ಶಿಯಾಗಿ ಬಂದು ಹೊಕ್ಕ ವಿಶ್ವನಾಥ್ ಹಿರೇಮಠ್ ಸುಮಾರು ವರ್ಷ ಬಾಗಲಕೋಟ್ ಜಿಲ್ಲಾ ಪಂಚಾಯತ್ ಬಿಟ್ಟು ತೊಲಗಲಿಲ್ಲ. ಡಿಎಸ್ ಅವಧಿ ಮುಗಿಯುತ್ತಿದ್ದಂತೆ ಬಾಗಲಕೋಟ್ ಜಿಲ್ಲಾ ಪಂಚಾಯತ್ಗೆ ಪಿಡಿ ಅಂತ ವರ್ಗಾವಣೆಗೊಂಡು ಇದೇ ಹುದ್ದೆಯಿಂದ ನಿವೃತ್ತಿಗೊಂಡ. ನಿವೃತ್ತಿಯ ನಂತರವೂ ಸರ್ಕಾರದ ಅನುಮತಿ ಪಡೆದು ಬಾಗಲಕೋಟ್ ಜಿಲ್ಲಾ ಪಂಚಾಯತ್ ಪಿಡಿಯಾಗಿ ಮುಂದುವರೆದ. ಓಂಬರ್ಸ್ಮ್ಯಾನ್ ಖಾಲಿ ಹುದ್ದೆಗೆ ನೇಮಕಗೊಂಡು ಇಲ್ಲಿಯೂ ನಿವೃತ್ತಿ ಹೊಂದುತ್ತಿದ್ದಾನೆ. ಮುಂದೆ ಬಾಗಲಕೋಟ್ ಜಿಲ್ಲಾ ಪಂಚಾಯತ್ನ ಮತ್ಯಾವ ಹುದ್ದೆಗೆ ಬಂದು ಕೂಡುತ್ತಾನೋ ಗೊತ್ತಿಲ್ಲ. ವಿಶ್ವನಾಥ ಹಿರೇಮಠ ಬಾಗಲಕೋಟೆ ಜಿಲ್ಲೆಗೆ ಡಿಎಸ್ ಆಗಿ ಬಂದು ಪಿಡಿ ಆಗಿ ಬಾಗಲಕೋಟೆ ಜಿಲ್ಲಾ ಪಂಚಾಯತಿಯಿಂದ ನಿವೃತ್ತಿ ಹೊಂದಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಒಂಬುಡ್ಸ್ಮ್ಯಾನ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾನಪ್ಪ ಅಂತಂದ್ರ ಇವನು ಯಾರ್ಯಾರಿಗೆ ಎಷ್ಟು ಸಂಧಾನ ಮಾಡಿದಾನ ಅಂತೇಳಿ ನಾವು ಇಲ್ಲಿ ನೋಡ್ಬೇಕಾಗತ್ತ. ಅದ್ರ ಜೊತೆಗೆ ಈ ಒಂಬಡ್ಸ್ಮ್ಯಾನ್ ಮಾರ್ಗಸೂಚಿ ಪ್ರಕಾರ ವಿಶ್ವನಾಥ್ ಹಿರೇಮಠ 15 ದಿನಗಳಲ್ಲಿ ತನಿಖೆ ಮಾಡಿ ಆದೇಶ ಮಾಡ್ಬೇಕಾಗಿರ್ತತಿ. ಇವನು 6 ತಿಂಗಳಾದ್ರೂ ತನಿಖೆ ಮಾಡಂಗಿಲ್ಲ ಅಂತಂದ್ರ ಇವನು ತನಗೆ ಸಿಗಬೇಕಾಗಿರ್ತಕ್ಕಂಥ ಪರ್ಸೆಂಟೇಜ್ ಬರೋವರೆಗೂ ಆದೇಶ ಮಾಡಂಗಿಲ್ಲ ಅಂತೇಳಿ ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಕಂಡು ಬರ್ತದೆ. ಬಾಗಲಕೋಟೆ ಜಿಲ್ಲಾ ಪಂಚಾಯತ್ ಭ್ರಷ್ಟರ ತಾಣ. ಈ ಕುರಿತು ನಾನು ಸಾಕಷ್ಟು ವರದಿಗಳಲ್ಲಿ ಎಳೆಯಾಗಿ ಬಿಡಿಸಿ ಹೇಳಿದ್ದೇನೆ. ಜಿಲ್ಲಾ ಪಂಚಾಯತ್ ಹೊಕ್ಕ ಪೊರಕೆಗಳಿಂದ ಪಂಚಾಯತ್ ರಾಜ್ ಇಲಾಖೆ ಹಾಳು ಹಂಪೆಯಂತಾಗಿದೆ. ಬಾಗಲಕೋಟ್ ಜಿಲ್ಲಾ ಪಂಚಾಯತ್ಗೆ ಬಂದು ಒಮ್ಮೆ ಸೇರಿಕೊಂಡರೆ ಮುಗಿದೇ ಹೋಯಿತು. ಜಪ್ಪಯ್ಯ ಎಂದರೂ ಇಲ್ಲಿಂದ ಕಾಲು ಕಿತ್ತುವುದಿಲ್ಲ. ಇವರಿಗೆ ವರ್ಗಾವಣೆ ಕಾನೂನು ಅನ್ವಯಿಸುವುದಿಲ್ಲ. ಹೀಗಿರುವಾಗ ಪಾರದರ್ಶಕ ಆಡಳಿತ ಕನಸಿನ ಮಾತು. ಇದರಲ್ಲಿ ಅಂಬಲಿಗಾಗಿ ಕುಳಿತ ವಿಶ್ವನಾಥ ಹಿರೇಮಠನೂ ಹೊರತಲ್ಲ. ಈ NS ಬಸರಿಗಿಡದ ಡಿಎಸ್ ಬಾಗಲಕೋಟೆ ಜಿಲ್ಲೆಯಲ್ಲಿ ಗ್ರಾಮ ಪಂಚಾಯತಿ ಸೆಕ್ರೆಟರಿ ಆಗಿ, ಇದೇ ಜಿಲ್ಲೆಯಲ್ಲಿ PDO ಆಗಿ, ಇದೇ ಜಿಲ್ಲೆಯಲ್ಲಿ AD ಆಗಿ, ಇದೇ ಜಿಲ್ಲೆಯಲ್ಲಿ ಇಒ ಆಗಿ, ಆ ನಂತರ ಜಿಲ್ಲಾ ಪಂಚಾಯತಿಯ DS ಆಗಿ, ಆ ನಂತರ ಜಿಲ್ಲಾ ಪಂಚಾಯತಿ DS ದಿಂದ ಜಿಲ್ಲಾ ಪಂಚಾಯತಿಯಲ್ಲಿ PD ಆಗಿ, ಮತ್ತು ಹೊಳ್ಳೆ ಬಾಗಲಕೋಟೆ ಜಿಲ್ಲೆಯ DS ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾನಂತಂದ್ರ ಸರ್ಕಾರದ ಆಡಳಿತದ ಹಿತದೃಷ್ಟಿಯಿಂದ ವರ್ಗಾವಣೆ ಆದೇಶ ಇಂಥ ಅಧಿಕಾರಿಗಳಿಗೆ ಅನ್ವಯ ಆಗೋದಿಲ್ಲ ಅಂತಂದ್ರ ಏನ್ ಅರ್ಥ? ಈ ಆಡಳಿತದ ಹಿತದೃಷ್ಟಿಯಿಂದ ಇನ್ನಿತರ ಅಧಿಕಾರಿಗಳನ್ನ ವರ್ಗಾವಣೆ ಮಾಡ್ತಾರ. ಕಾನೂನುಗಳು ರಾಜ್ಯ ಸರ್ಕಾರ 2 ಕಾನೂನುಗಳನ್ನ ಮಾಡೈತೆ. ಈ ಭ್ರಷ್ಟ ಅಧಿಕಾರಿಗಳು ಯಾರು ಮೇಲಾಧಿಕಾರಿಗಳಿಗೆ ಲಂಚವನ್ನ ಪೂರೈಕೆ ಮಾಡ್ತಾರ ಅವರಿಗೆ ಒಂದು ಕಾನೂನು ಇದೆ ಜಿಲ್ಲೆಯಲ್ಲಿ, ಮತ್ತು ಯಾರು ಲಂಚವನ್ನ ಮೇಲಾಧಿಕಾರಿಗೆ ಪೂರೈಕೆ ಮಾಡೋದಿಲ್ಲ ಅವರಿಗೆ ಮತ್ತೊಂದು ಕಾನೂನು ಇದೆ ಅಂತೇಳಿ ಇಲ್ಲಿ NS ಬಸರಿಗಿಡದನ್ನ ಒಂದು ಯಾವುದೇ ರೀತಿ ವರ್ಗಾವಣೆ ಮಾಡದೆ ಇರೋದನ್ನ ನಾವು ಗಮನಿಸಿದ್ರೆ ಅದು ಎದ್ದು ಕಾಣಿಸುತ್ತೆ. ಅದ್ರ ಜೊತೆಗೆ ಡಾಕ್ಟರ್ ಪುನೀತ್ ಅಂತೇಳಿ ಬದಾಮಿ ಇಒ ಆಗಿ ತನ್ನ ಕೆಲಸವನ್ನ ನಿರ್ವಹಿಸ್ತಾನ. ಆ ನಂತರ PD ಆಗಿ ಜಿಲ್ಲಾ ಪಂಚಾಯತಿಗೆ ವರ್ಗಾವಣೆಗೊಂಡು ತದನಂತರ ಹಾಸನಿಗೆ ವರ್ಗಾವಣೆಯಾಗಿ ಮರಳಿ ಈಗ ಜಿಲ್ಲಾ ಪಂಚಾಯತಿಗೆ PD ಆಗಿ ಬರ್ತಾನಂತಂದ್ರ ಬಾಗಲಕೋಟೆ ಜಿಲ್ಲಾ ಪಂಚಾಯತಿನಲ್ಲಿ ಆಡಳಿತ ವ್ಯವಸ್ಥೆ ಯಾವ ರೀತಿ ಇದೆ ಅಂತ ಹೇಳಿ ನಾವು ಗಮನಿಸ್ಬೇಕಾಗತ್ತ. ಇದ್ರ ಜೊತೆಗೆ ಒಬ್ಬ ಇಒ ಆದವನು PD ಆಗ್ತಾನಂತಂದ್ರ ಇಒ ಪೋಸ್ಟ್ಗಳನ್ನ ಯಾಕೆ ಖಾಲಿ ಇಟ್ಟಿದಾರ? ಅದಕ್ಕೆ PDOಗಳನ್ನ ನೇಮಕ ಮಾಡೋದು, ತಾವು ಪ್ರಮೋಷನ್ ತಗೊಂಡು ತಾವು ಪ್ರಮೋಷನ್ ಅನ್ನ ಎಂಜಾಯ್ ಮಾಡೋದು, PDOಗಳು ಇಒ ಹುದ್ದೆಯನ್ನ ಎಂಜಾಯ್ ಮಾಡೋದು. ಇದಕ್ಕ ಸಂಬಂಧಪಟ್ಟಂಗ ಕಾನೂನುಗಳು ಇದ್ರೂನು ಈ ಅಧಿಕಾರಿಗಳಿಗೆ ಅನ್ವಯ ಆಗೋದಿಲ್ಲ ಅಂತಂದ್ರ ಸರ್ಕಾರ 2 ರೀತಿ ಕಾನೂನುಗಳನ್ನ ಮಾಡೈತಿ ಅಂತೇಳಿ ನಾವು ತಿಳ್ಕೊಬೇಕಾಗತ್ತೆ. ಕರ್ನಾಟಕ ರಾಜ್ಯ ಪಂಚಾಯತ್ ರಾಜ್ ಅಧಿನಿಯಮ 1993 ಪ್ರಕಾರ ಎಲ್ಲ ಅಭಿವೃದ್ಧಿ ಅಧಿಕಾರಿಗಳು, ರಾಜ್ಯದಾದ್ಯಂತ ಎಲ್ಲಾ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ತಮ್ಮ ಕೇಂದ್ರ ಸ್ಥಾನದಲ್ಲಿ ವಾಸ ಮಾಡಿ, ಅಂದ್ರ ಸಂಬಂಧಪಟ್ಟ ಗ್ರಾಮ ಪಂಚಾಯತಿಯ ಸರಹದ್ದಿನಲ್ಲಿ ವಾಸ ಮಾಡಿ ಆ ಒಂದು ಸಂಬಂಧಪಟ್ಟ ಗ್ರಾಮ ಪಂಚಾಯತಿಯನ್ನ ಅಭಿವೃದ್ಧಿ ಮಾಡಿಸ್ಬೇಕಂತೇಳಿ ಸಾಕಷ್ಟು ಬಾರಿ ಸರ್ಕಾರ ಸುತ್ತೋಲೆ ನೀಡಿದ್ರು ಬದಾಮಿ ತಾಲೂಕಿನಲ್ಲಾಗ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಾಗ್ಲಿ
ರಾಜ್ಯದಲ್ಲಾಗ್ಲಿ ಯಾವೊಬ್ಬ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಕೇಂದ್ರ ಸ್ಥಾನದಲ್ಲಿ ಇಲ್ಲ. ಈ ಎಲ್ಲಾ ಸರ್ಕಾರಿ ಆದೇಶಗಳು ಸುತ್ತೋಲೆಗಳು ಯಾರಿಗೋಸ್ಕರ ಮಾಡ್ತಾ ಇದೆ ಸರ್ಕಾರ? ಅದರ ಬಗ್ಗೆ ಸರ್ಕಾರನೇ ಗಂಭೀರವಾಗಿ ವಿಚಾರಣೆ ಮಾಡಬೇಕು. ಗ್ರಾಮದ ಅಭಿವೃದ್ಧಿ ನಮ್ಮ ಮೂಲ ಉದ್ದೇಶ ಅಂತ ಹೇಳಿ ಇವರು ಪ್ರಮಾಣ ವಚನ ಮಾಡಿ, ಗ್ರಾಮದ ಉದ್ಧಾರಣ ನಮ್ಮ ಮೂಲ ಉದ್ದೇಶ ಅಂತ ಹೇಳಿ ಪ್ರತಿ ತಿಂಗಳು ತೆರಿಗೆದಾರರ ಹಣದಿಂದ ಸಂಬಳವನ್ನ ಪಡೆದು ಇವರು ಜಿಲ್ಲಾ ಕೇಂದ್ರದಲ್ಲಿ ವಾಸವಿದ್ದು ಇವರು ಮೋಜು ಮಸತಿ ಮತ್ತ ತಮ್ಮ ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು, ತಮ್ಮ ಆರೋಗ್ಯದ ಕಳಕಳಿಯಿಂದ ಆಗಿರ್ಬೋದು, ಇವರು ಜಿಲ್ಲೆಯಲ್ಲಿ ವಾಸವಾಗಿರ್ತಾರ ಅಂತಂದ್ರ ಇಂತ ಭ್ರಷ್ಟ ಪಿಡಿಒಗಳು ಗ್ರಾಮಗಳನ್ನ ಯಾವ ರೀತಿ ಉದ್ಧಾರ ಮಾಡ್ತಾರ? ಅದಕ್ಕೋಸ್ಕರ ನಾನು ಸರ್ಕಾರಕ್ಕ ಆಗ್ರಹ ಮಾಡ್ತೀನಿ, ನಿಮಗ ಕ್ರಮ ತಗೊಳಕ ಆಗದೇ ಇದ್ದಲ್ಲಿ ಆ ಆದೇಶಗಳಿಗೆ ಕವಡೆ ಕಾಸಿನ ಕಿಮ್ಮತ್ತು ಇಲ್ಲ ಅಂತಂದ ಮೇಲೆ ಪದೇ ಪದೇ ಆದೇಶಗಳನ್ನ ಮರು ಬಿಡುಗಡೆ ಮಾಡ್ತೀರಿ, ಅವನು ಎಲ್ಲದನ್ನು ವಾಪಸ್ ತಕೊಂಡ್ಬಿಡ್ರಿ. ಅವರು ಜಿಲ್ಲೆಯಲ್ಲಿ ಇರ್ಲಿ, ಇಲ್ಲಿ ಗ್ರಾಮಸ್ಥರು ಇರ್ಲಿ ಅಥವಾ ಇಲ್ಲದೆ ಇರ್ಲಿ. ನಾವು ಗಮನಿಸಬಹುದು, ಕೆಂದೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಶ್ರೀಮತಿ ಸುನಿತಾ ಅಂಗಡಿ ಕೆಂದೂರು ಗ್ರಾಮ ಪಂಚಾಯತಿಗೆ ತಿಂಗಳದಾಗ 2 ಬಾರಿ ಅಥವಾ 3 ಬಾರಿ ಹೋಗ್ತಾರ. ಯಾಕಂದ್ರೆ ಅವರಿಗೆ ಮನ್ಯಾಗ ಕುಂತ್ಕೊಂಡು ಬಯೋಮೆಟ್ರಿಕ್ ಅಲ್ಲಿ ಅಟೆಂಡೆನ್ಸ್ ಹಾಕೋದು ಯಾವ ರೀತಿ ಅಂತ ಹೇಳಿ ವಾಮ ಮಾರ್ಗ ಆಲ್ರೆಡಿ ಹಿಡ್ಕೊಂಡ್ಬಿಟ್ಟಾರ ಅವರು. ಅದ್ರ ಮುಖಾಂತರ ಕಂಪ್ಯೂಟರ್ ಆಪರೇಟರ್ ಹಿಡ್ಕೊಂಡು ಯಾವ ರೀತಿ ಮನೆಯಲ್ಲೇ ಕುಂತ್ಕೊಂಡು ನಾ ಪಂಚಾಯತಿಗೆ ಬಂದಿದ್ದೀನಿ ಅಂತ ಹೇಳಿ ಬಯೋಮೆಟ್ರಿಕ್ ಅಲ್ಲಿ ಅಟೆಂಡೆನ್ಸ್ ಹಾಕ್ತಾರ. ಯಾಕಂದ್ರೆ ನೀವು ಗಮನಿಸಬಹುದು, ಯಾವುದೇ ಗ್ರಾಮ ಪಂಚಾಯತಿಯಲ್ಲಿ ರಾಜ್ಯದಾದ್ಯಂತ ಆಗಿರ್ಬೋದು, ನಮ್ಮ ತಾಲೂಕಿನಾದ್ಯಂತ ಆಗಿರ್ಬೋದು, ಜಿಲ್ಲೆಯಾದ್ಯಂತ ಆಗಿರ್ಬೋದು, ಯಾವುದೇ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ CCTV ಕ್ಯಾಮ್ರಾಗಳು ಕಾರ್ಯನಿರ್ವಹಿಸ್ತಾ ಇಲ್ಲ. ಯಾಕಂತಂದ್ರ ಈ ಎಲ್ಲಾ ಭ್ರಷ್ಟ ಪಿಡಿಒಗಳು ಇವರು ಚಲನವಲನ, ಇವರು ಯಾರ ಜೊತೆ ವ್ಯವಹಾರ ಮಾಡ್ತಾರ ಅದ್ರ ಬಗ್ಗೆ ರೆಕಾರ್ಡ್ ಆಗುತ್ತಾ ಅಂತ ಹೇಳಿ ಆ CC ಕ್ಯಾಮ್ರಾಗಳನ್ನ ಸಂಪೂರ್ಣವಾಗಿ ನಿಲ್ಲಿಸಿಬಿಟ್ಟಿದ್ದಾರೆ. ಇದರಿಂದ ಏನಾಗ್ತಾ ಇದೆಯಪ್ಪ ಅಂತಂದ್ರ ಹಳ್ಳಿಗಳ ಉದ್ಧಾರ ಆಗ್ತಾ ಇಲ್ಲ, ತೆರಿಗೆದಾರರ ದುಡ್ಡಿನಿಂದ ಅಧಿಕಾರಿಗಳ ಉದ್ಧಾರ ಆಗ್ತಾ ಇದೆ ಹೊರತು ಯಾವುದೇ ರೀತಿ ಪಂಚಾಯತ್ ರಾಜ್ ಇಲಾಖೆಯಿಂದ ಹಳ್ಳಿಗಳ ಉದ್ಧಾರ ಆಗ್ತಾ ಇಲ್ಲ. ಇದರ ಬಗ್ಗೆ ಸಾರ್ವಜನಿಕರು ಎಚ್ಚೆತ್ತುಕೊಂಡು, ಸರ್ಕಾರ ಗೊತ್ತಿದ್ರು ಹಲ್ಲು ಕಿತ್ತ ಹಾವಿನಂತೆ ಆಗಿದೆ, ಅದಕ್ಕೋಸ್ಕರ ಸಾರ್ವಜನಿಕರು ಎಚ್ಚೆತ್ತುಕೊಂಡು ಈ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಮುಂದಿನ ದಿನಗಳಲ್ಲಿ ನಮ್ಮ ಅಧಿಕಾರಿಗಳು ಯಾವ ರೀತಿ ಇರಬೇಕು, ನಮ್ಮ ಜನಪ್ರತಿನಿಧಿಗಳು ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಅರಿತುಕೊಂಡು ತಾವು ಮತದಾನ ಮಾಡಿದಲ್ಲಿ ಮಾತ್ರ ಇದಕ್ಕೆ ಪರಿಹಾರ ಸಿಗುತ್ತೆ. ಇಲ್ದಿದ್ರ ಎಲ್ಲಾ ಹೊಂದಾಣಿಕೆ ಮಾಡಿಕೊಂಡು ಗ್ರಾಮ ಪಂಚಾಯತಿ ಸದಸ್ಯರು, ಅಧ್ಯಕ್ಷರು, ಎಲ್ಲಾ ಜನಪ್ರತಿನಿಧಿಗಳು ಹೊಂದಾಣಿಕೆ ಮಾಡಿಕೊಂಡು ಲೂಟಿಯನ್ನ ಮಾಡೋದನ್ನ ನಾವು ಇನ್ನೂ ದಶಕಗಳವರೆಗೂ ನೋಡ್ತಾ ನಾವು ಜೀವನ ಕಳಿಬೇಕಾಗತ್ತ. ಅದಕ್ಕೋಸ್ಕರ ದಯಮಾಡಿ ಎಲ್ಲ ಸಾರ್ವಜನಿಕರು, ನಾಡಿನ ಎಲ್ಲ ಸಾರ್ವಜನಿಕರು ಈ ಬಗ್ಗೆ ಚಿಂತನೆ ಮಾಡಿ ಹೋರಾಟ ಮಾಡ್ಬೇಕಂತ ಹೇಳಿ ನಮಸ್ಕಾರ. ನಂದಕೇಶ್ವರ ಗ್ರಾಮ ಪಂಚಾಯತ್ನಲ್ಲಿ ನಡೆದ ಬ್ರಹ್ಮಾಂಡ ಭ್ರಷ್ಟಾಚಾರದ ಕುರಿತು ಪ್ರಸರಣ ಮಾಡಿದ ನಮ್ಮ ದೂತ ಸುದ್ದಿವಾಹಿನಿಗೆ ಕರೆ ಮಾಡಿದ ಕೆಂದೂರು ಗ್ರಾಮದ ಗ್ರಾಮಸ್ಥ ಸಿದ್ದಪ್ಪ ಹೊಸಮನಿ, ನಂದಕೇಶ್ವರ ಹಾಗೂ ಕೆಂದೂರು ಗ್ರಾಮ ಪಂಚಾಯಿತಿಗಳ ಅನುದಾನಕ್ಕೆ ಕತ್ತರಿ ಹಾಕಿ ದುಂಡಾಗಿರುವ PDO ಸುನಿತಾ ಅಂಗಡಿಯ ಭ್ರಷ್ಟ ಪುರಾಣ ಬಿಚ್ಚಿಟ್ಟಿದ್ದಾರೆ. ನೀವು ಒಮ್ಮೆ ಕೇಳಿ ಕಿವಿ ತುಂಬಿಸಿಕೊಳ್ಳಿ. ಹಲೋ ಸರ್, ನಮಸ್ತೆ. ನಮಸ್ತೆ, ಹೇಳ್ರಿ ಸರ್. ನಾವು ಕೆಂದೂರಿಂದ ಸರ್ ಮಾತಾಡೋದು. ಸರ್, ನಮ್ದು ಇಲ್ಲಿ ಗ್ರಾಮ ಪಂಚಾಯತಿ ನಮ್ದು ಈಗ ನಂತೇಶ್ವರ ಮಾಡಿರೋದು ಸರ್. ನಮ್ದು ಈ ಗ್ರಾಮ ಪಂಚಾಯತಿ ಈಗ ಅಸಕರಣ ಆಗೈತೆ ಸರ್. ಈಗ ಇಲ್ಲಿ ಹಂಗಾಗೈತಿ ಸರ್. 15 ಹಣಕಾಸು ಇಲ್ಲ, ವಾಪಸ್ ವರ್ಕ್ ಬಂದಾಗೂ ಇಲ್ಲ, ಪ್ರಯೋಜನದಾಗೂ ಇಲ್ಲ, ನರೇಗಾದಾಗೂ ಇಲ್ಲ, ಎಲ್ಲದ್ರಾಗೂ ಕೊಳ್ಳೆ ಹೊಡೆದ. ಈಗ ನರೇಗದ ಏನೈತಲ್ಲ ಅದು 90 ಮೇಲೆ ಹೋಗೈತ್ರಿ. ಅದು 2019ರಿಂದ ಅವರು ಬರುವುದು 21ಕ್ಕೆ ಬಂದಾರ ಇಲ್ಲಿ ಕೆಂದೂರಿಗೆ. ವಾಪಸ್ ಈ 15 ಹಣಕಾಸಿನಂದು ಏನತ್ತಲ್ಲ ಒಂದು ಬೇಡ 2 ಕೆಲಸ ಅಷ್ಟ ಮಾಡಿದೆ. ಉಳಿಕೆದ್ದು ಎತ್ತಿ ಬಿಟ್ಟಾರೆ, ಅದನ್ನ ಇಲ್ಲ ಎತ್ತಾರ. ವರ್ಕ್ ಬಂದ್ರದ್ದು ಎತ್ತಾರ್ರಿ. ಅದ್ರ ಸಲುವಾಗಿ ಇದನ್ನ ನೋಡಿದ್ವಿ ನಾವು ನಿಮ್ದು ವಿಡಿಯೋ. ಅದಕ್ಕೆ ನೀವು ಬರ್ತೀನಿ ಅಂದ್ರೆ ನಿಮ್ಗೆ ದಾಖಲಾತಿ ಕೊಡ್ತೀನಿ ರೀ ನಾವು. ನಿಮ್ಮ ಹೆಸರು? ಸಿದ್ದಪ್ಪ ಹೊಸಮನಿ. ಹಾ, ಕೆಂದೂರು ಅದ ಸರ್. ಕಂಪ್ಲೇಂಟ್ ಎಲ್ಲರೂ ಮಾಡ್ರಿ? ಈಗ ಕಂಪ್ಲೇಂಟ್ ಎಲ್ಲಿ ಏನು ಮಾಡಿಲ್ಲ ಸರ್. ನಾವು ನಮ್ದೇನಿತ್ತು ಲೋಕಾಯುಕ್ತ ಕೊಡ್ಬೇಕಂತ ಇತ್ತು ಸರ್. ಲೋಕಾಯುಕ್ತ ಕೊಡ್ಬೇಕಾದ್ರ ಮೂಲ ದಾಖಲಾತಿ ಎಲ್ಲ ಡಾಕ್ಯುಮೆಂಟ್ಸ್ ಅಷ್ಟು ಸಬ್ಮಿಟ್ ಮಾಡ್ಬೇಕಂದ್ರ ಸರ್. ಹಂಗಾಗಿ ಬೆಳಗಾವ್, ಬೆಂಗಳೂರು, ಬಾಗಲಕೋಟೆ 3 ಕಡೆ ಕೊಡ್ಬೇಕಂದ್ರಲ್ಲ, ಹಂಗಾಗಿ ನಾವು ಒಂದ್ ಸ್ವಲ್ಪ ಹಿಂದಕ್ಕೆ ಬಿಟ್ಟು ಅದನ್ನ. ಅದ್ರ ಸಲುವಾಗಿ ನಿಮ್ದು ನಂಬರ್ ತಗೊಂಡಿವಿ ಇದ್ರಾಗ. ಬೇಡ, ಏನದ ದಾಖಲಾತಿ ಕೊಡ್ರಿ. ಪಂಚಾಯತಿ ವ್ಯಾಪ್ತಿಯೊಳಗ ನಡೆದಂತ ಹಗರಣದ ಕುರಿತು ಹೇಳ್ಬೇಕಂದ್ರ ಅದು ವಿಡಿಯೋನು ಮಾಡ್ಕೋತೀನಿ ನಾನು. ಸರಿ, ಅದ ಹಗರಣ ಅದನ್ನ ಕುರಿತು ಹೇಳ್ಬೇಕು ಸರ್. ಅದ್ರಾಗ ಪ್ರಿಯಾಂಕ್ ಖರ್ಗೆ ಅವ್ರಿಗೂ ಮುಟ್ಬೇಕ್ರಿ. ಅಲ್ಲಿವರೆಗೆ ಅಲ್ಲ, ಈಗ ನಮ್ ಪ್ರಯತ್ನ ಅಂತೂ ನಾವು ಮಾಡೀವಿ. ಈಗ ನೀವು ನೋಡಿದ್ರಲ್ಲ, ನಂದಕೇಶ್ವರದೊಳಗೆ ಏನದ ಎಲ್ಲಾ ಜಾಲಾಡಿ ಬಿಟ್ಟೀನಿ. ಕೆಂದೂರ್ಕ್ ಬಂದ ಮಾಹಿತಿನೂ ಕೇಳೀನಿ. ಇವೆಲ್ಲ ಪ್ರೋಗ್ರೆಸ್ ಆಗದರಿ ಈಗ. ಆದ್ರ ನನಗ ಗೊತ್ತದ ಎಲ್ಲಿ ಏನ್ ಮಾಡ್ಯಾರ ಅಂತ ಗೊತ್ತದ. ಆದ್ರ ಊರಾನವ್ರು ಬೇಕಲ್ಲ,
ಹಾ ಹೌದು ಬೇಕು ಸರ್, ಒಬ್ರಲ್ಲ ಒಬ್ರು ಬೇಕು ಸರ್. ಹಾ ಮತ್ತೆ ಒಬ್ರು ಯಾರೇ ಚಲೋ ತಂಗ ಏನದ ಹಿಸ್ಟ್ರಿ ಹೇಳಿಬಿಡ್ರಿ, ವಿಡಿಯೋ ಮಾಡ್ಕೊಂಡು ಅದನ್ನ 2 ದಿವಸ ಪ್ರಸಾರನ ಮಾಡ್ತೀನಿ. ಅದು ಘನತ್ಯಾಜ್ಯ ವಿಲೇವಾರಿ ಘಟಕದ್ದು ಅವು 13 ಲಕ್ಷ ಎತ್ತೇರಿ ಅದನ್ನು ಬಿಲ್ ತೆಗೆದಿತ್ತೀನಿ ರೀ. ಅವ್ರು ಎಲ್ಲೆಲ್ಲಿ ಬಿಲ್ ತೆಗೆದಿರ್ತಾರ ಯಾವ್ದೋ ಎತ್ತಾರ ವಸ್ತು ಬಿಲ್ ನಾನು ಬರುವಂತ ವಸ್ತು ತೆಗೆದೇನ್ರಿ, ವಸ್ತು ದಾಖಲಾತಿ ತೆಗೆದೇನ್ರಿ. ಆದ್ರ ವರ್ಕ್ ಬಂದ್ರ ಸಿಗೋಲ್ ಸರ್ ಅದು. ವರ್ಗ ಒಂದು ಪಂಚಾಯತಿಂದೇ ನಾವು ಮಾಹಿತಿ ಹಾಕಿದಾಗ ತಗೋಬೇಕ್ರಿ ಸರ್. ಈಗ ನಾ ಇಲ್ಲಿ ಕ್ರೇಜ್ ಕೇಳಿದ್ರಿ, ಅದನ್ನ ಕ್ರೇಜ್ ಕೊಡುದಿಲ್ಲ ಅಂದ್ರಿ ಅವರು. ವರ್ಕ್ ಬಂದ್ರ ಒಂದು ಏನಾರ ಖರ್ಚು ಮಾಡ್ರಿ ಕೊಡ್ರಿ ಅಂತ ಕೇಳಿದ್ರಿ, ಕೊಡ್ಲಿಲ್ಲ. ಹಾ ಎಲ್ಲಾ ಚಾಟು ಚೂಟು ಇದ್ರೊಳಗ ಬಿಲ್ ಹಚ್ಚಿ ಅದನ್ನ ಪೂರ್ತಿ ಎತ್ತಿ ಹಾಕಿ ಬಿಡ್ತಾರ. ಮುಂದಿನ ದಾಖಲಾತಿ ನಾನ್ ತಗೋತೀನಿ. ಇವ್ರು 2021 ಬಂದಾರಲ್ರಿ? 2021 ಬಂದಾರ ಸರ್. ಪೆಟ್ರೋಲ್ ಅದು ಭಾಳ ತಗೊಂಡಾರಿ. ಹೊಳ್ಳಿ ಈಗ ಪ್ರೆಸೆಂಟ್ 24-25ನೇ ಸಾಲಿನೊಳಗ ಒಂದು ಕಾಲುವೆ ಸ್ವಚ್ಛತೆ ಅಂತ ಮಾಡ್ಯಾರ ಇವರು. ಅದನ್ನಲ್ಲಿ ಕೆಲಸನೂ ಮಾಡಿಲ್ಲ. ಈಗ ಆಲ್ರೆಡಿ ಈಗ ಬಿಲ್ ತುಂಬಿಸ್ಯಾರ ಅದಕ್ಕೆ. ಅಲ್ಲಿ ಕೆಲಸನ ಮಾಡಿಲ್ರಿ, ಅದನ್ನ ಸ್ವಚ್ಛತೆನೂ ಮಾಡಿಲ್ಲ, ಏನು ಮಾಡಿಲ್ಲ. ಅದನ್ನೊಂದು ಹೊಳ್ಳಿ ಘನತ್ಯಾಜ್ಯ ವಿಲೇವಾರಿ ಘಟಕದ್ದೊಂದು 13 ಲಕ್ಷ ಕೆಲಸ ಮಾಡಲ್ಲ, 13 ಲಕ್ಷ ಹಚ್ಚಿದೆ ಅದನ್ನ. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತುವುದನ್ನು ಮರೆಯಬೇಡಿ. ನಮ್ಮ ದೂತ ಬಾಗಲಕೋಟೆ. ರವಿಕುಮಾರ್ ಬಿ ಕಾಸೆ ಸಾರಥ್ಯದಲ್ಲಿ ನಮ್ಮ ದೂತ ಸಮಾಜದ ಸಮತೋಲನವನ್ನ ಕಾಯ್ದುಕೊಂಡು ಜನತೆಗೆ ನ್ಯಾಯದ ಜೊತೆ ನೆಮ್ಮದಿಯ ಬದುಕಿಗೆ ಮುಕ್ತ ಅವಕಾಶ ಕಲ್ಪಿಸುವುದು ಮಾಧ್ಯಮದ ಹೊಣೆಗಾರಿಕೆ. ಹಾದಿ ತಪ್ಪಿದ ನಾಯಕರು, ದಾರಿ ತಪ್ಪಿಸುವ ಸಾಮಾಜಿಕ ಸಮಸ್ಯೆ, ಮೇರೆ ಮೀರಿದ ಭ್ರಷ್ಟಾಚಾರ, ಬಡ ಮಧ್ಯಮ ಜನರ ಮೇಲಾಗುವ ಹಲ್ಲೆ, ಅಧಿಕಾರಿಗಳ ಜನಪ್ರತಿನಿಧಿಗಳ ಅಕ್ರಮ ಸಂಪತ್ತಿನ ಮಾಹಿತಿಯೊಂದಿಗೆ ನೇರ ಸುದ್ದಿ ಮಾಧ್ಯಮವಾಗಿ ಸೌರಭ ನ್ಯೂಸ್. ದಿಟ್ಟ ವರದಿಗಳೊಂದಿಗೆ ನಮ್ಮ ದೂತ ನ್ಯೂಸ್, ನಿರಂತರವಾಗಿ ದೂತ 24x7 ನ್ಯೂಸ್.